ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ. ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ MS ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಸುಜಾತ F. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ತಲೆಮಾರಿನ ಹೊಸ ವೈದ್ಯ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಡಾಕ್ಟರ್ ನವ್ಯಶ್ರೀ MS. ಮೇಡಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಮೊದಲನೇದಾಗಿ ಅಭಿನಂದನೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದಿಂದ ನಿಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ, ಅದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಪರಿಚಯ ಮಾಡಿಕೊಡಿ. ಹೆಸರು ಗೊತ್ತಿದೆ, ಯಾವ ಊರು ತಮ್ಮದು? ನಾನು ಇಲ್ಲೇ ಬೇಲೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಮಂಡಲಮನೆ ಅಂತ ಹೇಳಿ. ನನ್ನ ತಂದೆ MM ಶೇಷಾದ್ರಿ, ತಾಯಿ MS ವೀಣಾ ಹಾಗೂ ನನ್ನ ಅಕ್ಕ ನಾಗಶ್ರೀ MS. ನನ್ನ ಶಾಲೆ ಮತ್ತು ನನ್ನ ಪದವಿ ಪೂರ್ವವನ್ನು ಮುಗಿಸಿದ್ ನಾನು ಚಿಕ್ಕಮಗಳೂರಲ್ಲೇ. ನನ್ನ ಶಾಲೆ ಟೌನ್ ಮಹಿಳಾ ಸಮಾಜ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ನನ್ನ PU ಕಾಲೇಜ್ ಸಾಯಿ ಏಂಜಲ್ಸ್ PU ಕಾಲೇಜ್. ಅದೆಲ್ಲ ಮುಗ್ದ ನಂತರ ನಾನು ಡಿಗ್ರಿ ಮಾಡಿದ್ದು ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಅನ್ನು ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಸನದಲ್ಲಿ ಮುಗಿಸಿ ಈಗ ಅಲ್ಲೇ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಸಹಾಯಕ ಪ್ರಾಧ್ಯಾಪಕರು. ಓದಿರುವಂತಹ ಕಾಲೇಜಲ್ಲೇ ಕೆಲಸ ಮಾಡೋದು ಹೇಗನ್ಸುತ್ತೆ? ಅದೊಂಥರ ಹೊಸ ಅನುಭವ. ಯಾಕಂದ್ರೆ ನನಗೆ ಪಾಠ ಮಾಡಿದ್ದ ಲೆಕ್ಚರರ್ಸ್ ಎಲ್ಲ ನನ್ನ ಮುಂದೆನೆ ಇವಾಗ ಕುತ್ಕೊಳ್ಳುವಂತ ಒಂದು ಅನುಭವ. ಮತ್ತೆ ನನ್ನ ಜೂನಿಯರ್ಸೇ ನನಗೆ ಸ್ಟೂಡೆಂಟ್ಸ್ ಆಗಿ ಬಂದಿರೋಂಥ ಹೊಸದೊಂದು ಫೀಲ್ ಇದೆ. ಮತ್ತೆ ನನ್ನ ಸಂಸ್ಥೆ ಯಾಕೆ ಅಂದ್ರೆ, ನಮ್ಮ ಸಂಸ್ಥೆ ಒಂದು ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕ್ವಾಲಿಟಿ ಔಟ್ಪುಟ್ಸ್ನ ಕೊಡ್ತಾ ಇದೆ. ಅದಕ್ಕೆ ನಂದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ನಂದು ಬಹುದಿನದ ಆಸೆ ಆಗಿತ್ತು. ಇಲ್ಲೇ ಜಾಯಿನ್ ಆಗಬೇಕು ಅಂತ ಅಂದಿತ್ತು. ಇದುವರೆಗಿನ ನಿಮ್ಮ ಮಾತುಗಳಲ್ಲಿ ನನಗೆ ಗಮನ ಸೆಳೆದಿದ್ದು ಎಲ್ಲದ್ರ ಬಗ್ಗೆ ಮಾತಾಡೋಣ. ಮಂಡಲ್ ಮನೆ ಅನ್ನುವಂತ ಒಂದು ಪುಟ್ಟ ಹಳ್ಳಿ, ನಿಮ್ಮ ಹಳ್ಳಿ ಕುರಿತಂಗೆ ಹೇಳಿ. ಮಂಡಲ್ ಮನೆ ಅಂತ ಯಾಕೆ ಬಂದಿರಬಹುದು? ಮಂಡಲ ಮನೆ ಅಂತ ಯಾಕೆ ಬಂದಿದೆ ಅಂದ್ರೆ, ನನ್ನ ಊರಿನ ಸುತ್ತ ಒಂದು ಮಂಡಲದ ಆಕಾರದಲ್ಲಿ ಎಲ್ಲಾ ಕಡೆಯಿಂದ ನೀರಿನ ಆವೃತ ಇದೆ. ಹಾಗಾಗಿ ಅದಕ್ಕೆ ಮಂಡಲ ಮನೆ ಅಂತ ಹೆಸರು ಬಂತು. ಮಂಡಲ ಮನೆ ತೀರಾ ಹಳೆ ಹಳ್ಳಿ ಏನಲ್ಲ. ಮುಂಚೆ ನನ್ನ ತಾತ ಎಲ್ಲ ಬೂದನಿಕೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿದ್ರಂತೆ. ಅಲ್ಲಿಂದ ಒಂದು 200-300 ವರ್ಷದಿಂದ ಈಚೆಗೆ ಈ ಕಡೆ ಮಂಡಲಮನೆ ಗ್ರಾಮ ಅನ್ನೋದಕ್ಕೆ ಬಂದು ಮನೆ ಕಟ್ಟಿದ್ರು. ಹಂಗೆ ಒಂದ್ ಮನೆ ಇದೆ ಅಂತ ಪಕ್ಕಕ್ಕೊಂದ್ ಮನೆ ಆಯ್ತು. ಎಷ್ಟು ಮನೆಗಳಿರ್ಬಹುದು? ಈಗೊಂದು 15-20 ಮನೆ ಈಗ್ಲೂ ಅಷ್ಟೇ. ನಮ್ದು ಇಡೀ ಮಂಡಲಮನೆ ಗ್ರಾಮದಲ್ಲಿ ನಾವೊಂದು 50-70 ಜನ ತನಕ ನಮ್ ಜನಸಂಖ್ಯೆ ಇದೆ. ಪುಟ್ಟ ಹಳ್ಳಿ, ತೀರಾ ಪುಟ್ಟ ಹಳ್ಳಿ. ಮಲೆನಾಡು, ದಟ್ಟ ಮಲೆನಾಡಿನಲ್ಲಿ ಒಂದು ಪುಟ್ಟ ಹಳ್ಳಿ. ಹೌದು. ಆದ್ರೆ ನೀವು ಹೀಗೆ ಸುಮ್ನೆ ಮಾತಾಡುವಾಗ ಹೇಳಿದ್ರಿ ನಮ್ಮೂರಲ್ಲಿ ಎಲ್ಲ ಓದಿದ್ದಾರೆ ಅಂತ. ಹೌದು ಅಲ್ವಾ? ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಎಲ್ಲಾ ಮಕ್ಕಳು ಕೂಡ ಡಬಲ್ ಡಿಗ್ರಿ ಗ್ರಾಜುಯೇಟ್ಸೇ ಆಗಿದ್ದಾರೆ. ಹಾಗಂತ ಎಲ್ಲರೂ ಹೊರಗಡೆನೆ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಓದಿರೋರು ಓದ್ದೇ ಇರೋರು ಎಲ್ಲರೂ ನಮ್ಮೂರಲ್ಲೇ ಇದ್ದು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಏನೇನು ಕೃಷಿ ಅಂದ್ರೆ ಏನೇನ್ ಬೆಳಿತೀರಾ? ನಮ್ಮೂರಲ್ಲಿ ಮುಖ್ಯ ಕೃಷಿ ಅಂದ್ರೆ ಕಾಫಿ ಮತ್ತು ಮೆಣಸು. ಅದ್ರ ಜೊತೆಗೆ ನಾವು ಭತ್ತವನ್ನು ಕೂಡ ಬೆಳಿತೀವಿ. ಭತ್ತ, ಶುಂಠಿ, ಇದು ನಮ್ದು ಮೇಜರ್ ಕ್ರಾಪ್ಸ್. ಈ ಒಂದು ಹಳ್ಳಿ ನಮ್ಮ ನಗರ ಹತ್ರ ಇದ್ರೂ ನಗರದ ಸೋಂಕು ಅದ್ರ ಮೇಲೆ ಬಿದ್ದಿಲ್ಲ ಅಲ್ವಾ? ನೀವು ಹೇಳ್ತಾ ಇದ್ರಿ ಇನ್ನೂ ಸಹ ನಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆ ಇಲ್ಲ, ರೋಡ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ರೋಡ್ ಅಂತಂದ್ರೆ ಪ್ರಾಪರ್ ರೋಡು, ಬಸ್ಸು. ನಿಮ್ ಊರೊಳಗೆ ಏನ್ ಬಸ್ ಬರೋದಿಲ್ಲ. ಅಂದ್ರೆ ಚಿಕ್ಕಮಗಳೂರು ಮತ್ತೆ ಗೆಂಡೆಹಳ್ಳಿ ಅಂತ ನಮ್ಮ ಊರ್ ಪಕ್ಕ ಒಂದು ಊರಿದೆ, ಅಲ್ಲಿಗೆ ಕನೆಕ್ಟ್ ಆಗೋ ಒಂದೇ ಒಂದು ಪ್ರೈವೇಟ್ ಗಾಡಿ ಇದೆ, ವೀರಭದ್ರೇಶ್ವರ ಅಂತ. ಅದೊಂದೇ ನಮ್ಮ ಎಲ್ಲಾ ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಳ್ಳೋದು ಅದೊಂದೇ ಸಂಸ್ಥೆ, ವೀರಭದ್ರೇಶ್ವರ ಸಂಸ್ಥೆ. ನಿಮ್ಮ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡೋಣ, ಸಾಧನೆ ಬಗ್ಗೆ ಮಾತಾಡೋಣ. ಏನ್ ಅನ್ಸುತ್ತೆ ನೀವಂದ್ರೆ, ಈಗ ಸಿಟಿನಲ್ಲೇ ಓದಿದೀರಾ, ನೀವು ಹೇಳ್ತಾ ಇದ್ರಿ ಚಿಕ್ಕಮಗಳೂರಲ್ಲೇ ಓದಿದ್ದು ಅಂತ. ಆಮೇಲೆ ದಾವಣಗೆರೆ ಕಂಡಿದ್ದೀರಾ, ಹಾಸನ ಕಂಡಿದ್ದೀರಾ.
ಈ ಎಲ್ಲ ಊರುಗಳನ್ನು ಕಂಡು ಈ ನಗರೀಕರಣವನ್ನ ನೀವು ಕಣ್ಣಾರೆ ಕಂಡು ಏನು ಸೌಲಭ್ಯಗಳು ಬೇಕು ಅಂತ ಹಳ್ಳಿಗಳನ್ನ ಬಿಟ್ಟು ಪಟ್ಟಣಕ್ಕೆ ಸೇರೋರ ಸಂಖ್ಯೆ ಒಂದು ಕಡೆ ಆದ್ರೆ, ನೀವು ಹೇಳಿದ್ರಿ ಇಲ್ಲ ನನಗೆ ಈಗಲೂ ಹಳ್ಳಿನೇ ಇಷ್ಟ ಆಗುತ್ತೆ, ನಾನು ಮುಂದಿನ ಬದುಕನ್ನ ಕಂಡುಕೋಬೇಕು ಅಥವಾ ನನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಡೋದಿದ್ರೆ ಅಲ್ಲೇ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರಿ. ಯಾಕೆ ಅದು? ಒಂದು ಮೇಡಮ್, ಅಲ್ಲಿ ಹಳ್ಳಿ ಅಂತ ಅಂದಾಗ ಅಲ್ಲಿ ಎಲ್ಲ ಜನರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಮತ್ತೆ ಅವರಿಗೆ ಪರಾವಲಂಬನೆ ಅಂತ ಬರೋದೇ ವೈದ್ಯಕೀಯ ಕ್ಷೇತ್ರ. ಒಂದು ವೈದ್ಯಕೀಯ ಕ್ಷೇತ್ರ ಬಿಟ್ಟು ಅವರಿಗೆ ಇನ್ಯಾವುದಕ್ಕೂ ಅಷ್ಟು ಡಿಪೆಂಡೆನ್ಸಿ ಇಲ್ಲ. ನಮ್ಮದನ್ನ ನಾವೇ ಬೆಳಿತೀವಿ, ನಮ್ಮದನ್ನ ನಾವೇ ತಿಂತೀವಿ. ಆದ್ರೆ ಯಾವತ್ತೋ ಒಂದಿನ ನಮ್ಗೆ ಆರೋಗ್ಯ ಕೆಟ್ಟಾಗಷ್ಟೇ ಒಬ್ಬ ವೈದ್ಯನ ಹುಡ್ಕೊಂಡು ಹೋಗ್ಬೇಕಾಗಿದೆ ನಾವು. ಅದು ಅಲ್ದಲೆ ನನ್ನ ಊರು ಹೇಗಿದೆ ಅಂದ್ರೆ, ನಮ್ ಕಡೆ ಫೋಕ್ಯುಲರ್ ಮೆಡಿಸಿನ್ಸ್ ಅಂದ್ರೆ ನಾಟಿ ವೈದ್ಯ ಜಾಸ್ತಿ ಇದೆ. ಪ್ರತಿಯೊಂದು, ಈಗ ಒಂದು ಹಲ್ಲು ನೋವಿನಿಂದ ಹಿಡಿದು ಸುಟ್ಟಿರೋ ಗಾಯ ಅಥವಾ ಈ ಹುಣ್ಣುಗಳಾಗಿರ್ಬೋದು ಅಥವಾ ವಿಸರ್ಪ ಅಂತ ಅಂತೀವಿ, ಸರ್ಪ ಹುಣ್ಣು, ಅದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಮ್ಮ ಹತ್ರನೇ ಮದ್ದಿದೆ ಅಲ್ಲಿ. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ಬಂದು ನಗರಕ್ಕೆ ಅಷ್ಟು ಪರಿಣಾಮಕಾರಿಯಾಗಿದೆಯಾ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನಾವೀಗ ನೋಡ್ತಾ ಇರುವ ಮೆಡಿಸಿನ್ ಕ್ಷೇತ್ರ ಏನ್ ಹೇಳುತ್ತೆ ಅಂತಂದ್ರೆ, ನಾಟಿ ವೈದ್ಯ ಇದ್ಯಾವುದು ಇಲ್ಲದೆ ಇರೋ ಕಾಲದಲ್ಲಿ ಬೇರೆ ದಾರಿ ಇಲ್ಲದೆ ಮಾಡ್ಕೋತಿದ್ರು, ಇವತ್ತಿಗೂ ಅದ್ರ ಹಿಂದೆ ಬೀಳ್ಬಾರ್ದು, ಜೀವಕ್ಕೆ ಅಪಾಯ ಅಂತೆಲ್ಲ ಹೇಳ್ತಾರೆ. ಒಬ್ಬ ವೈದ್ಯ ಆಗಿ ಏನ್ ಹೇಳ್ತೀರಾ? ಬೇರೆ ದಾರಿ ಇಲ್ದಿದ್ದಾಗ ಶುರುವಾಗಿದ್ದಂತೂ ಹೌದು, ಹಾಗಂತ ಅದ್ರಲ್ಲಿ ದಾರಿ ಇಲ್ಲ ಅಂತ ಅಲ್ಲ. ಅದ್ರಲ್ಲಿ ದಾರಿ ಅಂದ್ರೆ ಹೇಗಿದೆ ಅಂದ್ರೆ, ಸಣ್ಣ ಸಣ್ಣ ಒಂದು ಕಾಯಿಲೆಗಳಿಗೂ ಕೂಡ ನಾವು ದೊಡ್ಡ ದೊಡ್ಡ ನಗರಕ್ಕೆ ಹೋಗಿ ದೊಡ್ಡ ಆಸ್ಪತ್ರೆಯನ್ನ ನೋಡುವಂತ ಅವಶ್ಯಕತೆಗಳು ಯಾವಾಗ್ಲೂ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಹಳ್ಳಿಗರು ಏನ್ ಮಾಡ್ತಾರೆ, ನಮ್ಗೆ ಟ್ರಾವೆಲಿಂಗ್ಗೆ ಒಂದು ದೊಡ್ಡ ಸಮಸ್ಯೆ. ಅಲ್ಲಿ ನಾವಲ್ಲಿ ಒಂದು ಆಸ್ಪತ್ರೆ ಹೋಗ್ಬೇಕಂದ್ರೆ ಹತ್ತತ್ರ 20-25 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೆ ಮುಂಚೆ ನಾವೇ ಕಂಡ್ಕೊಂಡಿರುವಂತ ಪರಿಹಾರ ಒಂದು ನಾಟಿ ವೈದ್ಯ ಅಲ್ಲಿ. ಮತ್ತೆ ನಮ್ಮಲ್ಲಿ ಸಸ್ಯ ಕ್ಷೇತ್ರ ತುಂಬಾ ಚೆನ್ನಾಗಿದೆ ನಮ್ ಕಡೆ. ಅಂದ್ರೆ ನಮ್ಮಲ್ಲಿರುವಂತ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಅದನ್ನ ಅರ್ತಿರೋರು ಜಾಸ್ತಿ ಇದ್ದಾರೆ. ಯಾವ ಗಿಡಗಳು, ಯಾವ ಗಿಡಮೂಲಿಕೆಗಳು ಯಾವ ಕಂಡೀಷನ್ ಅಲ್ಲಿ ಕೊಡ್ಬೇಕು. ಮತ್ತೆ ನಾಟಿ ವೈದ್ಯರುಗಳು ಎಲ್ಲವನ್ನು ಕ್ಯೂರ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಅವರಿಗೆ ಅವ್ರದೇ ಆದ ಒಂದು ಲಿಮಿಟೇಷನ್ಸ್ ಇದೆ, ಎಥಿಕ್ಸ್ ಇದೆ. ಅದಾಗೋದಿಲ್ಲ ಅಂದ್ರೆ ಅವರು ಹೇಳಿ ಕಳಿಸ್ತಾರೆ, ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ನೋಡ್ಬೇಕಾಗತ್ತೆ ಅಂತ ಹೇಳಿ. ಸಣ್ಣ ಪುಟ್ಟದಕ್ಕೆಲ್ಲ ಅಲ್ಲಲ್ಲೇ ಇರುತ್ತೆ, ಹಿತ್ತಲಲ್ಲೇ ಮದ್ದು ಇದೆ ಅಂತ ಹೇಳ್ತಾರಲ್ಲ, ಹಿತ್ತಲ್ ಮದ್ದು. ನವ್ಯಶ್ರೀ, ನನಗೆ ಒಂದು ಪ್ರಶ್ನೆ. ನೀವು ಇದೀಗ ತಾನೇ ನಿಮ್ಮ ಡಿಗ್ರಿಯನ್ನೆಲ್ಲ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ. ಮೊಬೈಲ್ ಗೀಳು ಈಗ ಅಲ್ವಾ? ಮೊಬೈಲ್ ಬಿಟ್ಟು ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ನಾವು ಹೇಳಲೇಬಾರ್ದು, ಯಾಕಂದ್ರೆ ಅವರು ನಮ್ಮನ್ನು ನೋಡಿ ಅವ್ರು ಕಲ್ತ್ಕೊಂಡಿರೋದು. ದೊಡ್ಡವ್ರವರೆಗೂ ವಯಸ್ಸಾದವ್ರವರೆಗೂ ಮೊಬೈಲ್ ಇಲ್ಲ ಅಂತಂದ್ರೆ ಏನೋ ಒಂಥರ ಕಳ್ಕೊಂಡಿದೀವಿ ಅನ್ನೋ ತರ ಆಡುವಂತಹ ಪರಿಸ್ಥಿತಿನಲ್ಲಿನೂ ಇವತ್ತಿಗೂ ನಿಮ್ಮ ಹಳ್ಳಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ಎಲ್ಲೋ ದೂರದಲ್ಲಿ ಗುಡ್ಡದ ಮೇಲೆ ಬಂದ್ ನಿಂತ್ರೆ ಸ್ವಲ್ಪ ಮಾತಾಡ್ಬೋದು ಅಂತ ಹೇಳ್ತಾ ಇದ್ರಿ. ಮತ್ತೆ ನೀವು ಊರಿಗೆ ಹೋದಾಗ ತಾಕಲಾಟ ಅನ್ಸಲ್ವಾ ನಿಮ್ಗೆ? ಕೆಲವೊಂದ್ಸತಿ ಈಗ ಯಾವುದೋ ಶಾಲೆಯದ್ದು ಅಥವಾ ಕಾಲೇಜ್ದು ಏನೋ ಕೆಲಸ ಇದ್ದಾಗ ಅನ್ಸೋದು ಇದೆ. ಆದ್ರೆ ಏನ್ ಅನ್ಸತ್ತೆ ಅಂದ್ರೆ, ನಾವ್ ಅಲ್ಲಿ ಹೋದಾಗ ನಮ್ ಜೀವನವನ್ನ ನಾವು ಮಾಡ್ತೀವಿ ಅನ್ಸತ್ತೆ. ಯಾಕಂದ್ರೆ ಈ ಮೊಬೈಲ್ ಅನ್ನೋದು ಏನಾಗಿದೆ, ಯಾರ್ದೋ ಬದುಕಿಗೆ ಇಣ್ಕೋ ಒಂದ್ ಸಾಧನ ಆಗಿದೆ. ಈಗ ಅಲ್ಲಿ ಬೆಳಗ್ಗೆ ಎದ್ರು ಕೂಡ ಯಾರು ಮೊಬೈಲ್ ಇಟ್ಕೊಂಡು ಮಾಡಕ್ಕಾಗಲ್ಲ ಅಲ್ಲ. 5:30-6 ಗಂಟೆಗೆ ಎದ್ದು ಅವ್ರ ಜೀವನ ಶುರುವಾಯ್ತು ಅಂದ್ರೆ ಮೊಬೈಲ್ ಎಲ್ಲಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವ್ರಿಗೆ ಮೊಬೈಲ್ ಬೇಕಾಗಿರೋದೇ, ಈಗ ನಾವು ಈಗ ಮಕ್ಳುಗಳು ಹೊರಗಿದೀವಿ, ಅವ್ರಿಗೊಂದು ಕಾಲ್ ಮಾಡ್ಬೇಕು, ಅವ್ರು ಹೇಗಿದ್ದಾರೆ ಏನು ಕೇಳ್ಕೋಬೇಕು, ಅಷ್ಟಕ್ಕೆ ಇಡ್ಬೇಕು. ಅದ್ ಬಿಟ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗ್ಲಿ ಅಥವಾ ಇಂಥ ರೀಲ್ಸ್ ಗಳು ಅದು ಇದು ಪೋಸ್ಟ್ ಮಾಡಿ ಹಾಕೋದಾಗ್ಲಿ, ಅದ್ಯಾವುದು ಇನ್ನೂ ಅಷ್ಟೊಂದು ಪ್ರಚಲಿತ ಆಗಿಲ್ಲ ಅಲ್ಲಿ. ಖುಷಿ ಆಯ್ತು ಇದನ್ನ ಕೇಳಿ. ಯಾಕಂದ್ರೆ ಅವ್ರ ಬದುಕು, ಅವ್ರ ಆರೋಗ್ಯ, ಅವ್ರ ಮನಸ್ಸು, ಅವ್ರ ಕ್ರಿಯೇಟಿವಿಟಿ ಇವೆಲ್ಲಾನು ಬದಿಗೆ ಸರಿಸಿ ಇದೆಲ್ಲಾನು ರೂಲ್ ಮಾಡ್ತಾ ಇರೋದು ನಮ್ಮ ಮೊಬೈಲ್ ಈಗ ಅಲ್ವಾ? ಈಗ ನವ್ಯಶ್ರೀ ಓದುವಾಗ ಏನ್ ಆಸೆ ಇತ್ತು? ಮನೇಲಿ ಏನ್ ಹೇಳೋರು ನಿಮ್ ತಂದೆ ತಾಯಿ? ನೀನು ಮೆಡಿಸಿನ್ ಓದು ಅಂತ ಹೇಳ್ತಿದ್ರ ಅಥವಾ ಏನಾದ್ರೂ ಓದು ಅಂತ ಹೇಳೋರು, ಅಥವಾ ಇದು ನಿಮ್ಮ ಆಸೆನಾ? ಅಥವಾ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ತಂದೆ ತಾಯಿ ಮಕ್ಕಳಿಗೆ ಒಂದು ಮೆಡಿಕಲ್ ಓದಬೇಕು, ಇಲ್ಲ ಇಂಜಿನಿಯರಿಂಗ್ ಓದಬೇಕು, ಈ ಥರದ್ದನ್ನೇ ಬಹಳಷ್ಟು ಜನ ಹೇಳ್ತಾರೆ. ಎಲ್ಲರೂ ಅಂತಲ್ಲ, ಬಹಳಷ್ಟು ಜನ ಹೇಳ್ತಾರೆ. ಹಾಗೆ ಹೇಳ್ತಿದ್ರ ಅಥವಾ ನೀವೇ ಆಯ್ಕೆ ಮಾಡ್ಕೊಂಡಿದ್ದ? ಇದು ಒಂದು ನನ್ನ ಮನಸ್ಸಲ್ಲಿ ಈ ವೈದ್ಯಕೀಯ ಅಥವಾ ಡಾಕ್ಟ್ರು ಅಂತ ಬೀಜ ಬಿತ್ತಿದ್ದು ನನ್ನ ಅಜ್ಜ. ನಾನು ತುಂಬಾ ಪುಟ್ಟವಳಿರುವಾಗ, ಅಂದ್ರೆ ಒಂದು LKG UKG ಆ ಸಮಯದಿಂದಾನೇ ನನ್ನ ತಾತ ನನ್ನ ಡಾಕ್ಟ್ರೇ ಅಂತಾನೆ ಹೇಳಿ ಕರೆಯಕ್ ಶುರು ಮಾಡ್ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಮಾತ್ರೆಗಳು ನಾನು ಅವಾಗ ಬಿಡಿಸ್ಕೊಡ್ತಾ ಇದ್ದೆ ಅದಕ್ಕೆ. ಹಾಗೆ ಶುರುವಾಯ್ತು. ನನ್ನ ತಂದೆ ತಾಯಿ ಕೂಡ ಗ್ರಾಜುಯೇಟ್ಸ್. ಅವರು ಇಂಥದ್ದೇ ಓದು, ಇಂಥದ್ದೇ ಮಾಡು ಯಾವತ್ತೂ ಹೇಳ್ದವ್ರಿಲ್ಲ. ಅಂದ್ರೆ ನನ್ಗೆ ಓದಿನ ಮೇಲೆ, ಈಗ ನಾನು ಸ್ಕೂಲ್ ಶುರು ಮಾಡಿದಾಗಿಂದ ನಂಗೆ ಓದಿನ ಮೇಲೆ ಹೆಚ್ಚು ಒಲ್ವು. ಹೆಂಗಂದ್ರೆ ಯಾವತ್ತೂ ನಾನೇ ಮೊದಲಿರ್ಬೇಕು ಅನ್ನೋದೊಂದು ಇತ್ತು ನನಗೆ.
ಓದ್ದೆ. ಆಮೇಲೆ ನಂದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳೇ ಜಾಸ್ತಿ ಇತ್ತು ಆ ಸಮಯದಲ್ಲಿ. ನಾನು 4ನೇ ಕ್ಲಾಸಿಗೆ ಬಂದಾಗ ಮದ್ರಾಸ್ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿ ಎಕ್ಸಾಮ್ಸ್ ತಗೊಂಡೆ. ಅದರಲ್ಲಿ ಪೂರ್ತಿ 8 ಎಕ್ಸಾಮ್ಸ್ಗಳನ್ನ ಮುಗಿಸ್ಕೊಂಡೆ. ಇವಾಗ ನಂದು ಪ್ರವೀಣ್ ಉತ್ತರಾರ್ಧ ಆಗಿದೆ. ಅದು ನಾನು ಹಿಂದಿ ನಾಗರತ್ನ ಮ್ಯಾಮ್ ಅಂತಾನೆ, ಅವ್ರು ಫೇಮಸ್ ಚಿಕ್ಕಮಗಳೂರಲ್ಲಿ. ನನ್ನ ಶಾಲೆಯದ್ದೇ ಟೀಚರ್ ಅವರು, ನಾಗರತ್ನ ಮ್ಯಾಮ್ ಅಂತ. ಅವ್ರ ಹತ್ರ ಹಿಂದಿ ಎಕ್ಸಾಮ್ಸ್ ಮುಗಿಸ್ಕೊಂಡೆ. ಸಂಸ್ಕೃತ ಎಕ್ಸಾಮ್ಸ್ ಆಗಿದ್ದ ರಾಮಾಯಣ ಮತ್ತು ಮಹಾಭಾರತ ಎಕ್ಸಾಮ್ಸ್ ಮುಗಿಸ್ಕೊಂಡೆ. ಈಜ್ ಕಲಿತೆ. ಆಗ ಶಾಲೆಯಲ್ಲಿ ಪುಟ್ಟದ ಅನ್ನಿಸ್ತಿತ್ತು, ಬಟ್ ಪ್ರತಿಭಾ ಕಾರಂಜಿ, ಪ್ರತಿ ವರ್ಷ ಪ್ರತಿಭಾ ಕಾರಂಜಿಗೆ ಹೋಗ್ತಾ ಇದ್ದೆ, ಹಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ. ಹಾಡಿ. ಹಿಮಗಿರಿ ತನಯೇ ಹೇಮಲತೆ, ಹಿಮಗಿರಿ ತನಯೇ ಹೇಮಲತೆ, ಅಮ್ಮ ಈಶ್ವರಿ ಶ್ರೀ ಲಲಿತೆ, ಮಾಮವ ಹಿಮಗಿರಿ ತನಯೇ ಹೇಮಲತೆ, ರಮಾವಾಣಿ ಸಂಸೇವಿತ ಸಕಲೆ, ರಮಾವಾಣಿ ಸಂಸೇವಿತ ಸಕಲೆ, ರಾಜರಾಜೇಶ್ವರಿ ರಾಮ ಸಹೋದರಿ, ರಾಜರಾಜೇಶ್ವರಿ ರಾಮ ಸಹೋದರಿ, ಹಿಮಗಿರಿ ತನಯೇ ಹೇಮಲತೆ. ಚೆನ್ನಾಗಿತ್ತು. ಬರ್ತಾ 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 ನನಗೆ ವೈದ್ಯಕೀಯ ಹಾದಿ ಯಾವಾಗ ಹಿಡಿಬೇಕನ್ಸ್ತು ಅಂದ್ರೆ, PU ಅಲ್ಲಿ ಒಮ್ಮೆ ಒಂದು ಸಂಸ್ಥೆ ಅವ್ರು ಬಂದಿದ್ರು, ನೀವು PU ನಂತರ ಏನೇನ್ ಮಾಡ್ಬೋದು, ಯಾವ್ಯಾವ ಕೋರ್ಸ್ಗಳಿರತ್ತೆ, ಹೋದ್ರೆ ಏನೆಲ್ಲ ಇರತ್ತೆ ಮುಂದೆ ಅಂತ. ಆಗ ಅವರು ನಮ್ಮ ಆಯುರ್ವೇದಕ್ಕೆ ಒಂದು ಹೆಸರನ್ನ ಹೇಳಿದ್ರು, ಇಂಡಿಯನ್ ಮೆಡಿಸಿನ್, ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಆಗ PU ಕಾಲದಲ್ಲಿ ಇಂಡಿಯನ್ ಅಂತ ಕೇಳಿದಾಗ ಅದೊಂದು ಏನೋ ಕುತೂಹಲ ಆಯ್ತು. ಇಂಡಿಯನ್ ಮೆಡಿಸಿನ್ ಅಂದ್ರೆ ಏನು, ಇಂಡಿಯನ್ ಮೆಡಿಸಿನ್ ಅಂದ್ರೆ ಒಳಗಡೆ ಏನಿರುತ್ತೆ, ಇಂಡಿಯನ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ. ಆಗ ಸ್ವಲ್ಪ ನಾನು ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ, ಎಷ್ಟು ವರ್ಷ ಓದ್ಬೇಕಾಗತ್ತೆ ಏನು. ಆಗ್ಲೂ ನಾನು ಡಾಕ್ಟರ್ ಅಂತಾನೆ ಅನ್ನಿಸ್ಕೋತೀನ ಏನು, ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ ಅವಾಗ. ಆಮೇಲೆ ನಂದೇ ಒಬ್ರು ಟೀಚರ್ ಹೇಳಿದ್ರು, ಆಯುರ್ವೇದಕ್ಕೆ ಈ ತರ ಒಂದು ಸ್ಕೋಪ್ ಇದೆ ಇವಾಗ, ಮತ್ತೆ ಆಯುರ್ವೇದ ಅನ್ನೋದು ಮತ್ತೆ ಯೂನಿವರ್ಸಿಟಿ ವೈಸ್ ಅಲ್ಲಿ ಹೋಗ್ತಾ ಇದೆ ಈಗ, ಮತ್ತೆ ಅದೇ ನಾಟಿ ವೈದ್ಯದಲ್ಲಿ ಹಿಂದುಳ್ದಿಲ್ಲ ಅದು. ನೀನು MBBS ಮಾಡಿದಾಗ ಎಷ್ಟು ಮಟ್ಟಕ್ಕೆ ಬೆಳೆದು ನಿಲ್ತೀಯೋ, ಆಯುರ್ವೇದದಲ್ಲೂ ನಿನ್ಗೆ ಅಷ್ಟೇ ಸಾಧನೆ ಮಾಡೋ ಅವಕಾಶ ಇದೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು, ಅದರಲ್ಲಿ ಎಲ್ಲ ಸಂಸ್ಕೃತದಲ್ಲಿರತ್ತೆ, ಸಂಸ್ಕೃತದಲ್ಲಿ ಓದಬೇಕು. ಆಗ ಮನಸ್ಸು ಹಿಂದೇಟ್ ಹಾಕಿದ್ದು ಹೌದು, ಯಾಕಂದ್ರೆ ನನಗೆ ಸಂಸ್ಕೃತದ ಟಚ್ಚೇ ಇರಲಿಲ್ಲ ಇಷ್ಟು ವರ್ಷ. ಹಾಗೆ ಸಂಸ್ಕೃತ ಇದೆ ಅಂತ ಒಂದು ಭಯದಲ್ಲಿ ಎಂಟ್ರಿ ಆದೆ. ಮತ್ತೆ ಇದರಲ್ಲಿ ಯಾರದೇ ಪ್ರೆಷರ್ ಇಲ್ಲದೆ ಇರೋದ್ರಿಂದ ನನ್ನ ತಂದೆ ತಾಯಿ ನಿಂಗೆ ಏನ್ ಇಷ್ಟ ಬರುತ್ತೆ, ಯಾವ ಕೋರ್ಸ್ ಇಷ್ಟ ಬರುತ್ತೆ ಮಾಡು ಅನ್ನೋ ಲೆಕ್ಕದಲ್ಲೇ ಬಿಟ್ಟಿದ್ರು ನನ್ನನ್ನು. ಹೀಗಾಗಿ ನಾನು ಆಯುರ್ವೇದನ ನಾನು ಇಟ್ಸ್ ನಾಟ್ ಬೈ ಚಾನ್ಸ್, ಇಟ್ಸ್ ಬೈ ಚಾಯ್ಸ್ ತಗೊಂಡ ಕೋರ್ಸ್ ನನ್ನ ಆಯುರ್ವೇದ. ಮಂಡಲ್ ಮನೆಯಿಂದ ದಾವಣಗೆರೆಗೆ ಹೋದ್ರಿ. ಹೇಗಿತ್ತು ನಿಮ್ಮ ಓದು ಎಲ್ಲ? ಓದು ಅನ್ನಕ್ಕಿಂತ ಮುಂಚೆ ನನಗೆ ದಾವಣಗೆರೆಯಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಾನು ಪೂರ್ತಿ ಮಲೆನಾಡಿಂದ ಹೋಗಿದ್ದು ಹುಡುಗಿ. ಅಲ್ಲಿ ಹೋಗುವಾಗ ಒಂಥರ ಫ್ರಿಡ್ಜ್ ಇಂದ ತೆಗೆದು ಓವನಿಗೆ ಹಾಕ್ದಂಗೆ ಆಗ್ಬಿಡ್ತು ಒಂದ್ಸತಿಗೆ. ಅಲ್ಲಿ ತೀರಾ ಶೆಕೆ ಆತರ. ನನ್ಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು 2-3 ತಿಂಗಳೇ ಹಿಡಿತು. ಅದಾದ್ಮೇಲೆ ನನ್ಗೆ ಅಲ್ಲಿದ್ದ ಲೆಕ್ಚರರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಏನೇ ಗೊತ್ತಿಲ್ಲದಿದ್ರು ಹೇಳ್ಕೊಡೋರು. ನಾನು ಎಷ್ಟೊತ್ತಲ್ಲೇ ಏನೇ ನನ್ಗೆ ಸ್ವಲ್ಪ ಡೌಟ್ಗಳು ಬರೋದು ಜಾಸ್ತಿ. ಯಾವ್ದಾದ್ರು ಒಂದ್ ವಿಷಯನ ಕೇಳ್ದೆ ಅಂದ್ರೆ ಅದ್ರ ಬಗ್ಗೆ 1-2-3 ಡೌಟ್ಗಳು ಅಲ್ಲಲ್ಲೇ ಉತ್ಪತ್ತಿ ಆಗೋದು ಜಾಸ್ತಿ. ಹೀಗೆ ಕೇಳುವಾಗ ಮಾಡುವಾಗ ನನ್ನ ಲೆಕ್ಚರರ್ಸ್ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಲ್ಲಿ. ಹಾಗೆ ಶುರುವಾಗಿದ್ದು ನನ್ನ ಜರ್ನಿ. ಫಸ್ಟ್ ಇಯರ್ ಅಲ್ಲಿ ಕಷ್ಟ ಇದಾಗದೇ ಇಲ್ಲ ಅನ್ಸಿದ್ದು ಸಂಸ್ಕೃತ. ಅಲ್ಲಿ ಸುಮಂಗಳ ಮ್ಯಾಮ್ ಅಂತ ಇದ್ರು, ಚೆನ್ನಾಗಿ ಹೇಳ್ಕೊಟ್ರು, ಸಂಸ್ಕೃತವನ್ನ ಹೇಳ್ಕೊಟ್ರು. ಹಾಗೆ ಮುಂದೆ ಬರ್ತಾ ಆಗಿಂದ ಮತ್ತೆ ಶುರು ಮಾಡಿದೆ. ನಂದು ಯಾವ್ದು ನಾನು ಫಸ್ಟ್ ಬರ್ಬೇಕನ್ನೋದಿತ್ತು, ಅದನ್ನ ಅಲ್ಲಿಂದನೂ ಮತ್ತೆ ಶುರು ಮಾಡ್ಕೊಂಡೆ, ಓದಕ್ ಶುರು ಮಾಡಿದೆ. ಫಸ್ಟ್ ಇಯರ್ ಆದ್ಮೇಲೆ ಆಕ್ಚುಲಿ ನನಗೆ ಆಯುರ್ವೇದ ಅಂದ್ರೆ ಏನು, ಅದ್ರಲ್ಲಿ ಏನ್ ಮಾಡ್ಬೋದು ಅಂತ ಐಡಿಯಾ ಸಿಕ್ಕಿದ್ದು ಫಸ್ಟ್ ಇಯರ್ ಆದ್ಮೇಲೆ.
ಸೊ ಫಸ್ಟ್ ಇಯರ್ ಆದ್ಮೇಲಿಂದ ಅವಾಗ ನಾವು ಒಂದು ಪ್ಯಾಥಾಲಜಿ ಅಂತ ಏನ್ ಹೇಳ್ತೀವಿ, ರೋಗ ನಿದಾನ, ಅದಕ್ಕೆ ಎಂಟ್ರಿ ಆದ್ವಿ. ಆಗ ರೋಗಗಳ ಬಗ್ಗೆ ಓದ್ತಾ ಯಾಕಂದ್ರೆ ಈಗ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಇರುವಂತಹ ಹೆಸರಿಗೂ ನಮ್ಮ ಆಯುರ್ವೇದದಲ್ಲಿ ಹೆಸರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾವು ಜ್ವರವನ್ನ ಜ್ವರ ಅಂತಾನೆ ಕರಿತೀವಿ, ನಾವು ಫೀವರ್ ಅಂತ ಕರೆಯೋದಿಲ್ಲ. ಮತ್ತೆ ಯಾವ್ದೋ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇತ್ತು ಅಂದ್ರೆ ನಾವು ರಕ್ತಪಿತ್ತ ಅಂತ ಕರಿತೀವಿ. ನಾವು ಹೀಗೆ ಈ ಪದಗಳನ್ನ ನಾನು ಹುಟ್ಟಿದಾಗಿಂದನೂ ಎಲ್ಲೂ ಕೇಳಲಿರ್ಲಿಲ್ಲ. ಈಗ ಎಲ್ಲೋ ಹೊರಗಡೆ ಹೋಯ್ತು ಅಂದ್ರೆ ಫೀವರ್ ಅಂತ ಅನ್ನೋರು, ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಅನ್ನೋರು, ಪೈಲ್ಸ್ ಅನ್ನೋರು, ಆದ್ರೆ ನಾವು ಅದಕ್ಕೆ ಅರ್ಷಸ್ ಅಂತೀವಿ. ಇದೆಲ್ಲ ಸ್ವಲ್ಪ ಆಗ ಕಷ್ಟ ಅನ್ನಿಸ್ತು. ಬಟ್ ಓದ್ತಾ ಮಾಡ್ತಾ ಒಳಗೆ ಇಳಿತಾ ಅದೇ ಅಭ್ಯಾಸ ಆಗ್ತಾ ಹೋಯ್ತು. ಒಂದು ದೇಹದ ಬಗ್ಗೆ ಪೂರ್ತಿ ತಿಳುವಳಿಕೆ ಬರಬೇಕು ಅಂತಂದ್ರೆ ಆಯುರ್ವೇದ ನಿಂತಿರೋದೇ 3 ಆಧಾರದ ಮೇಲೆ ಅಲ್ಲ? ಹೌದು, ತ್ರಯ ಉಪಸ್ತಂಭಗಳು ಅಂತ. ಏನೇನು? ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ. ಅದು 3 ನಮ್ಮ ಪಿಲ್ಲರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದು 3 ಸರಿಯಾಗಿ ಅಥವಾ ಸಮವಾಗಿ ಸರಿಯಾಗಿದ್ರೆ ಮನುಷ್ಯಂಗೆ ಕಾಯಿಲೆನೇ ಬರೋದಿಲ್ವಾ? ಹೇಗೆ? ಕಾಯಿಲೆ ಬರೋದಿಲ್ಲ ಅಂತಲ್ಲ. ನಮ್ದು ಆಯುರ್ವೇದದ್ದು ಮುಖ್ಯ ಗುರಿ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ. ಮೊದಲು ಸ್ವಸ್ಥವಾಗಿರೋರ್ನ ಸ್ವಸ್ಥವಾಗಿ ಇಟ್ಕೋಬೇಕು, ನಂತರ ಆತುರಸ್ಯ ವಿಕಾರ ಪ್ರಶಮನಂ ಅಂತೀವಿ. ಅಂದ್ರೆ ರೋಗ ಬರೋದಕ್ಕೆ ಮುಂಚೆ ಸ್ವಸ್ಥರಾಗಿದ್ದವರನ್ನ ಸ್ವಸ್ಥವಾಗಿಟ್ಟು ರೋಗ ಬಂದ ಮೇಲೆ ಅವರನ್ನ ಆರೋಗ್ಯವಾಗಿಡಿಸೋದು. ಯಾಕಂದ್ರೆ ಆಯುರ್ವೇದ ಅಂದ್ರೆ ಕೇವಲ ಕಾಯಿಲೆ ಬಂದ ಮೇಲೆ ಮೆಡಿಸಿನ್ ಕೊಡುವಂತ ಶಾಸ್ತ್ರ ಅಲ್ಲ. ಆಯುರ್ವೇದ ಅಂದ್ರೆ ಮೊದಲು ಆರೋಗ್ಯವನ್ನ ಕಾಪಾಡಬೇಕು. ಆ ಆರೋಗ್ಯ ಕಾಪಾಡಿದ ನಂತರ ಕೆಟ್ರೆ ಅದನ್ನ ರೋಗ ಅಂತ ಅಥವಾ ಆತುರ. ಇದಕ್ಕೆ ದಿನ ಕಷ್ಟಪಡ್ಬೇಕು. ಹೌದು ಅಲ್ವಾ? ಆಯುರ್ವೇದ ನಿಂತಿರೋದೇ ದಿನಚರ್ಯದ ಮೇಲೆ, ದಿನಚರ್ಯ ಮತ್ತು ಋತಚರ್ಯ ಮೇಲೆ. ದಿನದಲ್ಲಿ ನಾವು ಈಗ ಎದ್ದಾಗಿನಿಂದ ರಾತ್ರಿ ಏನ್ ಮಾಡ್ತೀವೋ ಅದೇ ನಮ್ಮ ದಿನಚರ್ಯ. ಅಂದ್ರೆ ತುಂಬಾ ಶಿಸ್ತು ಬಿಡುತ್ತೆ ಇದು. ಹೌದು ಅಲ್ವಾ? ಸುಮ್ನೆ ನಾವ್ ಹೆಂಗ್ ಬೇಕೋ ಹಂಗ ಇರ್ತೀವಿ ಅಂದ್ರೆ ನಡೆಯಲ್ಲ. ಹೌದು, ಬೆಳಗ್ಗೆ ಏಳ್ಬೇಕು, ಏಳೋದ್ರಿಂದ ಹಿಡ್ದು ಹಲ್ಲುಜ್ಜೋದ್ರಿಂದ ಹಿಡ್ದು ಮಲ್ಗೋವರೆಗೂ ಆಚಾರ್ಯರು ಎಲ್ಲವನ್ನು ಹಾಕಿ ಕೊಟ್ಬಿಟ್ಟಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ದಂತಮಂಜನ ಮಾಡ್ಬೇಕು, ಮತ್ತೆ ಅವರು ಒಂದು ಕಣ್ಣಿಗೆ ಹಚ್ಚೋ ಒಂದು ಅಂಜನದಿಂದ ಹಿಡಿದು ಬಾಯಿ ಮುಕ್ಕಳಿಸುವಂತ ಒಂದು ಕ್ರಮದವರೆಗೂ ಎಲ್ಲವನ್ನ ಹೇಳಿದ್ದಾರೆ. ನೀವು ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ, ಈಗ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಮೊದಲು ನೀವು ಅದನ್ನ ಮಾಡಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಈಗಂತೂ ನೀವು ಟೀಚರ್ ಆಗಿದ್ದೀರಾ, ಅವ್ರಿಗೆ ಹೇಳ್ಬೇಕು, ನೀವು ಮಾಡ್ಬೇಕು. ಅದೆಲ್ಲ ಕಷ್ಟ ಆಗ್ಲಿಲ್ವಾ? ಕಷ್ಟ ಅನ್ನಕ್ಕಿಂತ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳಕ್ ಕಷ್ಟ ಆಗತ್ತೆ. ಈಗ ಮಾಡುವಾಗ ಅನುಭವಿಸೋ ಕಷ್ಟ. ಇವಾಗ ನಮ್ದು ಎಲ್ಲವೂ ನಿಂತಿರೋದೇ ಪಂಚಕರ್ಮಗಳು ಅಥವಾ ಯಾವುದೋ ಒಂದು ಪ್ರೊಸೀಜರ್ ಮೇಲೆ ಆಯುರ್ವೇದ ನಿಂತಿರೋದು. ಆ ಪ್ರೊಸೀಜರ್ ಅಲ್ಲಿ ನಾವ್ ಏನ್ ಅನುಭವಿಸ್ತೀವಿ ಅಂತ ಗೊತ್ತಾಗ್ದಲೆ ಪೇಷಂಟಿಗೆ ನೀವು ಇಂಥದ್ದನ್ನ ಮಾಡಿ ಅಂತ ಹೇಳಕ್ ಕಷ್ಟ ಆಗತ್ತೆ. ಯಾಕಂದ್ರೆ ನಾವ್ ಅಲ್ಲಿ ಕೂತಾಗ ಪೇಷಂಟ್ ಕೇಳ್ತಾರೆ, ಇದನ್ ಮಾಡಿದ್ರೆ ಹಿಂಗಾಗತ್ತಾ, ಇದನ್ ಮಾಡಿದ್ರೆ ಯಾವತ್ತೋ ಏನೋ ಅವರಿಗೆ ಒಂಚೂರು ಕಣ್ಣೂರಿನೋ ಮೂಗುರಿನೋ ಬಂತು ಅಂದ್ರೆ ಅವ್ರು ಕೇಳ್ತಾರೆ, ಕಣ್ಣೂರಿ ಬರ್ತಿದೆ, ಇದು ಕಾಮನ್ ಅಂತ. ಕಣ್ಣೂರಿ ಬರೋದು ಹೌದು ಅಂತ ಹೇಳಕ್ಕಾದ್ರೂ ನಾವ್ ಅದನ್ನೆಲ್ಲ ಮಾಡಲೇಬೇಕು. ವಿ ಹ್ಯಾವ್ ಟು ಗೋ ಥ್ರೂ ಇಟ್ ಅಂತ ಅನ್ಸುತ್ತೆ ನನ್ಗೆ. ಹಾಗಾಗಿ ನಿಮ್ದು ಕಠಿಣ ಶಿಸ್ತು. ಮೊದಲು ನೀವು ಅದನ್ನ ಪಾಲಿಸಿ ಆಮೇಲೆ ಇನ್ನೊಬ್ರಿಗೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ? ಪೇಷಂಟ್ ಏನ್ ಯಾವ್ದ್ರ ಮುಖಾಂತರ ಹೋಗ್ತಿದ್ದಾರೆ, ಪೇಷಂಟ್ ಏನ್ ಅನುಭವಿಸ್ತಿದ್ದಾರೆ, ನಾವು ಕೊಡ್ತಿರೋ ಮೆಡಿಸಿನ್ ಪೇಷಂಟ್ಗೆ ಹೇಗೆ ಅವ್ರು ಅನುಭವಿಸ್ತಾ ಇದ್ದಾರೆ, ಅದು ಕಹಿನಾ ಸಿಹಿನಾ, ಅದ್ ತಗೊಳ್ಳುವಾಗ ಬೇರೆ ಏನಾದ್ರು ತಲೆ ಸುತ್ತೋ ಇನ್ನೊಂದು ಬರ್ತಿದ್ಯಾ ಇಲ್ವಾ, ಅದೆಲ್ಲ ಗೊತ್ತಾಗೋದು ನಾವು ತಗೊಂಡು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಾಗಷ್ಟೇ ನಾವು ಇನ್ನೊಬ್ರಿಗೆ ಏನಾಗ್ತಿದೆ ಅಂತ ನೋಡ್ಬೋದು. ಆಮೇಲೆ ದಾವಣಗೆರೆನಲ್ಲಿ ಡಿಗ್ರಿಯನ್ನ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ಪಡಿಬೇಕು ಅಂತ ಹಾಸನ ಸಿಕ್ತು, ಬಂದ್ರಿ. ಇಲ್ಲಿ ಒಂದು ಅನುಭವ ಹೇಗಿತ್ತು? ಮೊದಲನೇ ಊರಿಗೆ ಹತ್ರಕ್ಕೆ ಬಂದ್ರಿ, ಫ್ರಿಡ್ಜ್ಗೆ ನೀವೇ ಹೇಳ್ದಾಗೆ. ನನಗೆ ಧರ್ಮಸ್ಥಳ ಆಸ್ಪತ್ರೆ ಅನ್ನೋದು ಈಗಿಂದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ನ ಅನುಭವ ಅಲ್ಲ. ನಮ್ಮ ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಸಂಸ್ಥೆಯವ್ರದ್ದು ಒಂದು ಪುಟ್ಟ ಕ್ಲಿನಿಕ್ ಇದೆ. ತೀರಾ ಪುಟ್ಟದೇನಲ್ಲ, ಅಂದ್ರೆ OPD ಬೇಸಿಸ್ ಇರುವಂತ ಒಂದು ಕ್ಲಿನಿಕ್ ಇದೆ ಅಥವಾ ಒಂದು ಹಾಸ್ಪಿಟಲ್ ಇದೆ ಧರ್ಮಸ್ಥಳ ಅವ್ರದ್ದು. ನಮ್ಮ ಮನೆಯಲ್ಲಿ ಇವಾಗ ನಾಟಿಯನ್ನು ನೋಡಿದ್ದ ನನ್ನ ಪೇರೆಂಟ್ಸ್ ಯಾವುದೇ ಒಂದು ಸಣ್ಣ ಪುಟ್ಟ ಈಗ ಕಣ್ಣುಗಳಲ್ಲಿ ಕೆಂಪು ಉರಿಯೂತಗಳು ಏನಾದ್ರು ಆಯ್ತು ಅಂದ್ರೆ ಆಯುರ್ವೇದಕ್ಕೆ ಕರ್ಕೊಂಡು ಹೋಗೋರು. ಆಗಿಂದ ನಾನು ಧರ್ಮಸ್ಥಳ ಆಸ್ಪತ್ರೆನ ನೋಡಿದ್ದವಳು. ಮತ್ತೆ ಸ್ವರ್ಣಬಿಂದು ಪ್ರಾಶನಕ್ಕೆ ನಮ್ಮ ಮನೆಯಲ್ಲಿ ನಾನ್ ಪುಟ್ಟೋಳು ಇರ್ತಾ ಇಂದ ನನಗೆ 16 ವರ್ಷದಿರೋವರೆಗೂ ನನಗೆ ಸ್ವರ್ಣಾಮೃತ ಪ್ರಾಶನ ಆಗಿದೆ. ಆ ಸ್ವರ್ಣಾಮೃತ ಪ್ರಾಶನ ಹಾಕುವಾಗ ಪ್ರತಿ ತಿಂಗಳು ನಾನು ಧರ್ಮಸ್ಥಳ ಆಸ್ಪತ್ರೆ ನೋಡ್ತಾನೆ ಇದ್ದೆ. ಸೊ ನನ್ನ ಮತ್ತೆ ಧರ್ಮಸ್ಥಳ ಆಸ್ಪತ್ರೆಯ ಸಂಬಂಧ ಈಗಿಂದಲ್ಲ, ನನಗೆ 1.5-2 ವರ್ಷ ಇರುವಾಗಿಂದ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ನನ್ನಮ್ಮ ನನ್ನ ಪ್ರೆಗ್ನೆನ್ಸಿಯಲ್ಲಿ ತೋರಿಸಿರೋದು ಆಯುರ್ವೇದ ಧರ್ಮಸ್ಥಳ ಆಸ್ಪತ್ರೆ. ಹಾಗಾಗಿ ಧರ್ಮಸ್ಥಳ ಆಸ್ಪತ್ರೆ ಮೇಲೆ ಒಲವು ತುಂಬಾ ಹಳೆಯದು ನಂದು.
ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಸಿಗೋ ಮುಂಚೆ ನಾನು ನನ್ನ ಇಂಟರ್ನ್ಶಿಪ್ ಡೇಸ್ನ ಕೂಡ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲೇ ಕಳೆದಿದ್ದು ನಾನು. ಸೊ 1 ವರ್ಷದ ಇಂಟರ್ನ್ಶಿಪ್ ರೊಟೇಟರಿ ಪೀರಿಯಡ್ ಏನಿದೆ ಅದನ್ನು ಕೂಡ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲೇ ಮುಗಿಸಿದ್ದು. ಅಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಶೈಲಜಾ ಮ್ಯಾಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪ್ರಸನ್ನ ರಾವ್ ಸರ್. ಅವರಿಬ್ರು ಅವ್ರದೇ ಸ್ವಂತ ಮಗು ಅನ್ನೋ ತರ ನನ್ನನ್ನ ಕರ್ಸ್ಕೊಂಡು ನಂಗೆ ಏನೆಲ್ಲ ಬೇಕು ಅದನ್ನ ಕೇಳಿಸ್ಕೊಂಡು, ನಂಗೆ ಇಂಟರ್ನ್ಶಿಪ್ ಟೈಮಲ್ಲಿ ನಾನು AIPGT ಎಕ್ಸಾಮಿಗೆ ರೆಡಿ ಆಗುವಾಗ ನನಗೆ ಸ್ವಲ್ಪ ಭಯ ಇತ್ತು, ಆ ಎಕ್ಸಾಮ್ ಹೇಗಾಗುತ್ತೋ, ನನಗೆ ಒಳ್ಳೆ ಕಾಲೇಜ್ ಸಿಗತ್ತೋ ಸಿಗಲ್ವೋ ಅಂತ. ಆ ಟೈಮಲ್ಲಿ ನನ್ನ ಜೊತೆ ನಿಂತು ಏನಾಗಲ್ಲ, ಚೆನ್ನಾಗಿ ಮಾಡ್ತೀಯಾ, ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲೇ ಸೇರ್ತೀಯಾ ಅಂತ ನನಗೆ ಆ ಸಮಯದಲ್ಲಿ ಬೆಂಬಲ ಕೊಟ್ಟಿದ್ದು ಪ್ರಸನ್ನ ಸರ್ ಮತ್ತೆ ಶೈಲಜಾ ಮೇಡಮ್. ಅವರಿಗೆ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಎಲ್ಲ ಮಕ್ಕಳನ್ನ ಅವ್ರ ಸ್ವಂತ ಮಕ್ಕಳ ತರ ನೋಡ್ಕೊಂಡು ಪ್ರತಿಯೊಂದು ಹೆಜ್ಜೆಲ್ಲಿ ಅವ್ರಿಗೆ ಏನೇ ಡಿಫಿಕಲ್ಟಿ ಇದ್ರು ಎಂತ ಟೈಮಲ್ಲೇ ಅಪ್ರೋಚ್ ಮಾಡಿದ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದಾದ್ಮೇಲೆ ನಾನು ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಜಾಯಿನ್ ಆದೆ. ಕಾಯ ಚಿಕಿತ್ಸಾ ವಿಭಾಗಕ್ಕೆ ನಾನು ಸೇರ್ಪಡೆ ಆದೆ. ಇಲ್ಲಿಗೆ ನಾವು 6 ಜನ ಇದ್ವಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, 6 ಜನ. ಮತ್ತೆ ಅದೇ ಕಾಯ ಚಿಕಿತ್ಸಾ, ನಮ್ದು ಕಾಯ ಚಿಕಿತ್ಸಾ ಅನ್ನೋದು ಅಂಡರ್ ಗ್ರಾಜುಯೇಷನ್ ಅಲ್ಲಿ ಫೈನಲ್ ಇಯರ್ ಸಬ್ಜೆಕ್ಟ್ ಅದು. ಸೊ ತುಂಬಾ ಹಳೇದೇನಾಗಿರ್ಲಿಲ್ಲ, ಪೇಷಂಟ್ಗಳು ಜಾಸ್ತಿ ಇದ್ರು. ನನ್ನ ಗೈಡ್ ವಸಂತ ಮೇಡಮ್, ಮತ್ತೆ ನನ್ನ ಕೋಗೈಡ್ ಆಗಿ ಮತ್ತೆ HOD ಆಗಿ ಇದ್ದಿದ್ದು ಮುತ್ತಪ್ಪ ಸರ್. ಬೇರೆ ಫ್ಯಾಕಲ್ಟೀಸ್ ಅಂದ್ರೆ ಲಕ್ಷ್ಮೀ ಪ್ರಸಾದ್ ಎಲ್ ಜಾಧವ್ ಸರ್, ಯದುಗೋಪನ್ ಸರ್, ರಾಕೇಶ್ ಸರ್, ನಿವೇದಿತಾ ಮ್ಯಾಮ್, ಆದರ್ಶ್ ಸರ್, ಮೇಘನಾ ಮ್ಯಾಮ್ ಮತ್ತೆ ತ್ರಿಪಾಠಿ ಸರ್. ಇಷ್ಟು ಜನ ನನ್ನ ಫ್ಯಾಕಲ್ಟಿಗಳಾಗಿದ್ರು. ಒಬ್ಬೊಬ್ರು ಒಂದೊಂದು ಸ್ಪೆಷಲೈಸ್ಡ್ ಪರ್ಸನ್ಸ್. ಸೊ ಎಲ್ಲರೂ ಒಂದೊಂದ್ ತರದಲ್ಲಿ ಹೆಲ್ಪ್ ಮಾಡ್ತಾ ಹೋದ್ರು. 3 ವರ್ಷ ಕಳೆದಿದ್ ಗೊತ್ತಾಗ್ಲಿಲ್ಲ. ಮತ್ತೆ ನನ್ನ ರಿಸರ್ಚ್ ಆಗಿ ಸರ್ವಿಕಲ್ ರೆಡಿಕ್ಯುಲೋಪತಿ ತಗೊಂಡೆ. 3 ವರ್ಷ ಅದ್ರ ಮೇಲೆ ರಿಸರ್ಚ್ ಮಾಡಿದೆ, ಅದ್ರದ್ದು ಪೇಪರ್ ಪಬ್ಲಿಷ್ ಮಾಡಿದೆ, ಓದ್ದೆ. ಹಾಗೆ ಒಂದು ಗೋಲ್ಡ್ ಮೆಡಲ್ ತೆಗೆದು ಮುಗಿಸ್ದೆ. ನೋಡಿ, ನೀವೇನೇನು ಕಷ್ಟಪಟ್ಟಿದ್ದೀರಿ ಇದೆಲ್ಲದಕ್ಕೆ ಪ್ರತಿಫಲವಾಗಿ ಚಿನ್ನದ ಪದಕ ಕೈಲಿದೆ. ಎಷ್ಟು ಖುಷಿ ಆಗುತ್ತೆ ನಿಮ್ಮ ತಂದೆ ತಾಯಿಗೆ? ನನ್ನ ತಂದೆ ತಾಯಿ ಅಂದ್ರೆ ಹಳ್ಳಿ ವಾತಾವರಣದಲ್ಲೇ ಇದ್ದು ಅಲ್ಲೇ ನೋಡಿ ಅವ್ರ ಮಗಳು ಒಂದು ಚಿನ್ನದ ಪದಕ ತಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾಳೆ ಅನ್ನೋದೇ ಅವ್ರದ್ದೊಂದು ದೊಡ್ಡ ಹೆಮ್ಮೆ. ಯಾಕೆಂದ್ರೆ ನನ್ನ ತಂದೆ ತಾಯಿ ಪುಟ್ಟ ವಯಸ್ಸಿಂದ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮನ್ನ ಒಂದು ಶಾಲೆ ಕಳಿಸ್ಲಿಕ್ಕಾಗ್ಲಿ, ಅಲ್ಲಿಂದ ನಮ್ದು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಾಗ್ಲಿ, ನನ್ನನ್ನ ಮೆಡಿಸಿನ್ಗೆ ಸೇರ್ಸೋದಾಗ್ಲಿ. ಯಾಕಂದ್ರೆ ನನಗೊಬ್ಳು ಅಕ್ಕ ಕೂಡ ಇದ್ದಾಳೆ, ಅವಳು MCom ಫಿನಾನ್ಸ್ ಮುಗಿಸಿದಾಳೆ. ಅಲ್ಲಿ ಅವಳನ್ನು ಓದಿಸಿ, ನನ್ನನ್ನು ಓದಿಸಿ, ಮತ್ತೆ ನನ್ನನ್ನ ದೂರಕ್ಕೆ ಕಳ್ಸಿ. ಯಾಕಂದ್ರೆ ಆ ಊರಿನಿಂದ ದೂರಕ್ಕೆ ಕಳ್ಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅಲ್ಲಿ ಕೇಳ್ಬೇಕಾಗತ್ತೆ ಅವರು, ಅಷ್ಟು ದೂರ ಕಳ್ಸೋದೇನಿತ್ತು, ಅಷ್ಟು ಓದ್ಸೋದೇನಿತ್ತು, ಇಲ್ಲೇ ಯಾವ್ದಾದ್ರು ಚಿಕ್ಕಮಂಗ್ಳೂರಲ್ಲೋ ಬೇಲೂರಲ್ಲೋ ಓದಿಸಿದ್ರೆ ಮುಗಿತಿತ್ತಲ್ಲ. ಅಷ್ಟೆಲ್ಲಾನು ಮೀರಿ ನನಗೆ ನಂದೇ ಅದು ಒಂದು ರೆಕ್ಕೆ ಕೊಟ್ಟು ಹಾರಕ್ ಬಿಟ್ಟಿದ್ದಾರೆ ಅವರು. ಯಾವುದೇ ಇಂಥದ್ದು ಮಾಡ್ತೀನಿ ಅಂದ್ರೆ ಯಾವತ್ತು ಬೇಡ ಅಂದಲೇ ಬಿಟ್ಟಿದ್ದಕ್ಕೆ ಇದಾದ್ರೂ ಒಂದು ಪುಟ್ಟ ಕಾಣಿಕೆ ಕೊಡ್ಬೇಕಂತ ನಂದೊಂದು ಆಸೆ ಇತ್ತು. ಹಾಗಾಗಿ ನನ್ನ ಶ್ರಮವೂ ಇದೆ, ಅವರ ಬೆಂಬಲವೂ ಇದೆ. ಎರಡು ಸೇರಿ ಇದ್ದಾಗ ಮಾತ್ರ ಏನಾದ್ರೂ ಒಂದು ಸಾಧಿಸೋಕೆ ಅಥವಾ ಒಂದು ತೃಪ್ತಿಯಿಂದ ಇರಬೇಕು ಅಂತಂದ್ರೆ ಎಲ್ಲವೂ ಮಿಳಿತ ಆದಾಗ ಮಾತ್ರ ಸಾಧ್ಯ. ಎಲ್ಲೋ ಅನ್ರೆಕಗ್ನೈಸ್ಡ್ ಆಗಿರೋ ನನ್ನ ಪೇರೆಂಟ್ಸ್ ನ ಎಲ್ಲರ ಮುಂದೆ ನನಗೆ ರೆಕಗ್ನೈಸ್ ಮಾಡ್ಬೇಕನ್ನೋದೊಂದು ಆ ತುಡಿತ ಇತ್ತು ತುಂಬಾ. ಯಾಕಂದ್ರೆ ಬೇರೆ ಎಲ್ಲ ದೊಡ್ಡ ಫ್ಯಾಮಿಲಿಗಳು, ದೊಡ್ಡ ಹುದ್ದೆಯಲ್ಲಿ ಇರುವಂತವ್ರು, ಅಪ್ಪನ ಕಸಿನ್ಸ್ ಆಗಿರ್ಬೋದು, ಅಮ್ಮನ ಕಡೆ ಆಗಿರ್ಬೋದು, ಎಲ್ಲ ದೊಡ್ಡ ಹುದ್ದೆಯಲ್ಲಿರೋರು, ಎಲ್ಲ ಸಿಟಿಯಲ್ಲಿರೋರು, ಎಲ್ಲ ತಿಳಿದಿದೀವಿ ಅನ್ನೋರು ಇರೋವಾಗ ನನ್ನ ತಂದೆ ತಾಯಿ ಎಲ್ಲೋ ಕಳ್ದೋಗ್ಬಿಡ್ತಾರ. ಅದ್ರ ಮಧ್ಯದಲ್ಲಿ ನನ್ನಿಂದನಾದ್ರೂ ಅವರೆಲ್ಲ ಕಡೆ ಅವ್ರನ್ನ ತೋರ್ಸ್ಕೋಬೇಕು ಅನ್ನೋ ಆಸೆ ಇತ್ತು ನನಗೆ. ಹಾಗಾಗಿ ಅವರು ಆ ಗ್ರಾಜುಯೇಷನ್ ಮುಗಿಸಿದಾಗ ಅವ್ರಿಗೂ ಕೂಡ ಆಸೆ ಇರತ್ತೆ, ನಾನು ಓದ್ಬೇಕಿತ್ತು ಅಥವಾ ನಾನು ಇಂಥ ಹುದ್ದೆ ತಗೋಬೇಕಿತ್ತು ಅಂತ. ಅವರ ಕನಸುಗಳನ್ನ, ಆಸೆಗಳನ್ನ ನನ್ನ ಮುಖಾಂತರ ಹರಿಬಿಟ್ರು. ನಾನು ಎಷ್ಟಾದ್ರೂ ಓದು, ಈಗ್ಲೂ PhD ಮಾಡ್ತೀನಿ ಅಂತ ಈಗ್ಲೂ ನಾನು ರೆಡಿ ಆಗ್ತಾ ಇದ್ದೀನಿ PhD ಎಕ್ಸಾಮ್ಸ್ಗೆ. ಅದಕ್ಕೂ ಕೂಡ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ PhD ಜಾಯಿನ್ ಆಗ್ತೀನಿ ನಾನು. ನನ್ನ ಒಂದು ಆಶೆ ಏನಿದೆ ಅಂದ್ರೆ, ನಾನೇ ಬೆಳೆದಿರುವಂತ ಮೆಡಿಸಿನಲ್ ಪ್ಲಾಂಟ್ ಅಲ್ಲಿ ನಾನು ಮೆಡಿಸಿನ್ ನ ಪ್ರಿಪೇರ್ ಮಾಡಿ ನನ್ನ ಆರೋಗ್ಯಾಕಾಂಕ್ಷಿಗಳಿಗೆ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇವಾಗ ನಂದೇ ಊರಲ್ಲಿ ಅಂದ್ರೆ ಮಂಡ್ಲ ಮನೆಯಲ್ಲೇ ಒಂದು ಆಯುರ್ವೇದಿಕ್ ಒಂದು ಸಣ್ಣ ಫಾರ್ಮ್ ತೆಗಿತಾ ಇದ್ದೀನಿ. ಅಂದ್ರೆ ಅಲ್ಲಿ ಈಗ ಹೌದು, ಎಲ್ಲಾ ತರ ಅಂತ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಬೆಳಿಬಹುದಾದಂತ ಎಲ್ಲಾ ಮೆಡಿಸಿನ್ ಪ್ಲಾಂಟ್ಸ್ ಒಂದ್ ಕಡೆ ಸಿಗ್ಬೇಕು, ಅಥವಾ ಅಲ್ಲಿ ಬೆಳೆಸಿ ಅದನ್ನೇ ನನ್ನ ಒಂದು ಫಾರ್ಮಸಿಯಲ್ಲಿ ಯುಟಿಲೈಸ್ ಮಾಡಿ ಮೆಡಿಸಿನ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದೊಂದು ನನ್ನ ನಿಲುವು. ಹಾಗಾಗಿ ನಂದೇ ಜಾಗದಲ್ಲಿ ನಾನೀಗ ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ಸ್, ಈಗ ಅಮೃತ ಬಳ್ಳಿ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಬೇವು, ಇಂಥದ್ದು ಯಾವ್ದೆಲ್ಲ ಸುಲಭವಾಗಿ ಸಿಗ್ತಾ ಇದೆ ಮತ್ತೆ ಯಾವ್ದೆಲ್ಲ ಸಿಗ್ತಾ ಇಲ್ಲ ಅದನ್ನ ರಫ್ತು ಮಾಡಿ ಕೂಡ
ನಾನು ಅದನ್ನ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಈ ವರ್ಷದಿಂದ ಶುರು ಮಾಡಿದ್ದೀನಿ. ಆ ಫಾರ್ಮ್ ಒಂದು ಬೆಳೆದು ನಿಂತ ಮೇಲೆ ನಂದೇ ಆದ ಒಂದು ಫಾರ್ಮಸಿ ತೆಗಿಬೇಕು ಅನ್ನೋದೊಂದು ನನ್ನ ನಿಲುವಿದೆ. ಅಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ. ನೀವು ಮಾತಾಡುವಾಗ ತಂದೆ ತಾಯಿಗೆ ಅವ್ರು ಏನೇ ಗಳಿಸಿದ್ರು, ಅವ್ರು ಎಂಥದೇ ದೊಡ್ಡ ಹುದ್ದೆಲಿದ್ರು, ಅವರ ಮಕ್ಕಳು ಬೆಳೆದು ನಿಲ್ಲೋದಿದೆಯಲ್ಲ, ಅವ್ರಿಗಿಂತನೂ ಅವ್ರ ಸಂತೋಷನ ನಿಮ್ಮಲ್ಲಿ ಕಾಣೋದು ಅಥವಾ ಮಕ್ಕಳಲ್ಲಿ ಕಾಣೋದು ಅವ್ರಿಗಿನ್ನ ತುಂಬಾ ಹೆಮ್ಮೆ. ಹೌದು, ಆ ಹೆಮ್ಮೆನ ತಂದು ಕೊಟ್ಟಿದ್ದೀರಾ ನವೇಶ್ರೀ. ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದಕ್ಕಿಂತ ವೈದ್ಯರನ್ನ ದೇವರಿಗೆ ಹೋಲಿಸ್ತಾರೆ. ಒಬ್ಬ ವ್ಯಕ್ತಿಗೆ ಬರೀ ಮಾತ್ರೆಗಳು ಕೆಲಸ ಮಾಡಲ್ಲ. ವೈದ್ಯರ ಪ್ರೀತಿ, ವೈದ್ಯರ ಬೆಂಬಲ, ವೈದ್ಯರು ನೀಡುವಂತಹ ತಿಳುವಳಿಕೆ, ಇದು ಅತಿ ಹೆಚ್ಚು ಅಂದ್ರೆ ಔಷಧಿಗಿಂತ ಹೆಚ್ಚು ಕೆಲಸ ಮಾಡುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಆ ಥರದ ಒಂದು ಕರುಣೆಯನ್ನು ಇಟ್ಕೊಂಡು ಕೆಲಸ ಮಾಡುವಂತಹ ಡಾಕ್ಟರ್ ಆಗಿ ನೀವು ಬೆಳೀರಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಒಳ್ಳೇದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಈ ಮುಖಾಂತರ ನನಗೆ ನನ್ನ ಒಂದು ಜರ್ನಿಯನ್ನ ಮಾತಾಡ್ಲಿಕ್ಕೆ ಅಥವಾ ನನ್ನ ಜರ್ನಿಯನ್ನ ಎಲ್ಲರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ MS ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ F. ತಳವಾರ್.